ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಆಲಿನ್ ವಂಸಿಕೆ. ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಕನ್ನಡ ಸಿನಿಮಾ ಬಗ್ಗೆ ನನ್ನ ಸಣ್ಣ ವಿಮರ್ಶೆ. ಏನಪ್ಪ, ಈ ಸಿನಿಮಾ ರಿಲೀಸ್ ಆಗಿ ಆಲ್ರೆಡಿ 2-3 ವಾರ ಆಯಿತು, ಇವಾಗ ರಿವ್ಯೂ ಕೊಡ್ತಿದ್ದೇನೆ ಅಂತ ತಿಳ್ಕೊಬೇಡಿ. ಏನು ರೀಸನ್ನು ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಮೊದಲಿಗೆ ಸಿನಿಮಾ ಬಗ್ಗೆ ಒಂದು ನನ್ನ ಸಣ್ಣ ವಿಮರ್ಶೆ ಏನು ಅಂದರೆ, ಈ ಸಿನಿಮಾ ಬಂದು ಪ್ಯೂರ್ಲಿ ಒಂದು ಫ್ರೆಂಡ್ಶಿಪ್ ಸಿನಿಮಾ. ಫ್ರೆಂಡ್ಶಿಪ್ಗಿಂತ ಹೆಚ್ಚಾಗಿ ಕಾಮಿಡಿ. ಆ ಫ್ರೆಂಡ್ಶಿಪ್ನ ಕಾಮಿಡಿ ರೀತಿಲಿ ತೋರಿಸಿದ್ದಾರೆ. ಅಂದರೆ ಕಾಮಿಡಿ ಸ್ಟೋರಿನ ಕಾಮಿಡಿಯಾಗಿ, ಅಂದರೆ ಜನಕ್ಕೆ ಎಲ್ಲೂ ಬೋರ್ ಆಗಬಾರ್ದು. ಅಂದರೆ ಕತೆ ಎಷ್ಟೇ ಚೆನ್ನಾಗಿದ್ರು ಅದನ್ನು ತೋರಿಸೋ ರೀತಿ ಇದೆಯಲ್ಲ, ಸ್ಕ್ರೀನ್ ಪ್ಲೇ ತುಂಬ, ಅದು ಮುಖ್ಯವಾಗಿ ಅದು. ಸೊ ಆದ್ದರಿಂದ ಇಬ್ಬರು ಫ್ರೆಂಡ್ಶಿಪ್ಸು ಅಂದರೆ ನಾವೀಗ ತುಂಬ ಸಿನಿಮಾಗಳಲ್ಲಿ ನೋಡಿರ್ತೀವಿ, ಇಬ್ಬರು ಸ್ನೇಹಿತರ ಬಗ್ಗೆ ತುಂಬ ಸಿನಿಮಾಗಳಲ್ಲಿ ತೋರಿಸಿದ್ದಾರೆ. ಅವ್ರ ಮಹತ್ವ ಏನು, ಇಬ್ಬರು ಹುಡುಗರು ಫ್ರೆಂಡ್ಶಿಪ್ ಮಾಡಿದ್ರೆ ಎಷ್ಟು ಥರ, ಯಾವ್ಯಾವ ಥರ ಫ್ರೆಂಡ್ಶಿಪ್ಗೋಸ್ಕರ ಪ್ರಾಣನೇ ಕೊಡ್ತಾರೆ ಅಂಥ ಸಿನಿಮಾಗಳನ್ನೂ ತುಂಬ ನೋಡಿದ್ದೀವಿ. ಸೊ ಅದೇ ರೀತಿ ಇಬ್ಬರು ಸ್ನೇಹಿತೆಯರು, ಇಬ್ಬರು ಹುಡುಗಿಯರ ಬಗ್ಗೆ ಆ ಫ್ರೆಂಡ್ಶಿಪ್ಪಲ್ಲಿ ಏನು ಮಹತ್ವ, ಅವ್ರ ಮಹತ್ವವೇನು, ಅವರು ಫ್ರೆಂಡ್ಶಿಪ್ಗೋಸ್ಕರ ಏನೇನು ಮಾಡ್ಬೋದು, ಪ್ರತಿಯೊಂದೂ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸೊ ಆದ್ದರಿಂದ ಕನ್ನಡಿಗರು ಕನ್ನಡ ಸಿನಿಮಾನ ನೋಡಬೇಕು. ಸೊ ಅದರಲ್ಲೂ ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಈ ಸಿನಿಮಾದಲ್ಲಿ ಮುಖ್ಯವಾಗಿ ಲೀಡ್ ರೋಲಲ್ಲಿರೋ ನಮ್ಮ ರಕ್ಷಿತ್ ಅವರು ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಾರೆ. ಸೊ ಅದಕ್ಕಿಂತ ಮುಖ್ಯವಾಗಿ ಸಿನಿಮಾ ಕತೆ ಇದೆಯಲ್ಲ, ತುಂಬ ಅದ್ಭುತ. ಅಂದರೆ ಈ ಥರ ಕತೆಗಳು ತುಂಬ ಬಂದಿರ್ಬೋದು. ಅದರಲ್ಲೂ ಈ ಬಾಯ್ಸ್ ಫ್ರೆಂಡ್ಶಿಪ್ ಬಗ್ಗೆ ತುಂಬ ಕತೆಗಳು ಬಂದಿವೆ. ಗರ್ಲ್ಸ್ ಫ್ರೆಂಡ್ಶಿಪ್ ಬಗ್ಗೆ ಇದೇ ನಾನು ನೋಡ್ತಾ ಇರೋದು. ಪರ್ಸ್ನಲಾಗಿ ನನಗೆ ಅರ್ಥ ಆಗಿರೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ನಾನು ನೋಡಿರೋ ಪ್ರಕಾರ ಗರ್ಲ್ಸ್ ಫ್ರೆಂಡ್ಶಿಪ್ ಬಗ್ಗೆ, ಹುಡುಗಿರ ಫ್ರೆಂಡ್ಶಿಪ್ ಬಗ್ಗೆ ನಾನು ಅತಿಯಾಗಿ ನೋಡಿಲ್ಲ. ಸೊ ಇದರಲ್ಲಿ ಅದ್ರ ಮಹತ್ವ ದೊಡ್ಡದಾಗಿ ತೋರಿಸಿದ್ದಾರೆ. ಸೊ ಅದನ್ನು ನೀವು ಕನ್ನಡಿಗರು ಸಿನಿಮಾ ನೋಡಿದ್ರೆ ಅರ್ಥ ಅದೇ ಆಗುತ್ತೆ. ಎಲ್ಲೂ ಸಿನಿಮಾ ನೋಡಿದ ಫಸ್ಟ್ ಮಿನಿಟಿಂದ ಲಾಸ್ಟ್ ಮಿನಿಟ್ವರೆಗೂ ಎಲ್ಲೂ ಬೋರ್ ಆಗಲ್ಲ. ಸಿನಿಮಾ ತುಂಬ ಎಂಟರ್ಟೈನ್ಮೆಂಟ್ ಆಗಿದೆ. ಸೊ ಅದೇ ಮುಖ್ಯ. ನಾವು ಸಿನಿಮಾ ನೋಡೋಕೆ ಹೋಗೋದು, ಸಿನಿಮಾಯಿಂದ ನಾವು ಅಳವಡಿಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಎಂಟರ್ಟೈನ್ಮೆಂಟು. ಸೊ ಆ ಎಂಟರ್ಟೈನ್ಮೆಂಟ್ ಕೊಟ್ರೇ ಆ ಸಿನಿಮಾ ನೋಡೋಕ್ಕಾಗೋದು, ಜನ ನೋಡೋದು. ಸೊ ಅದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಆ ಕಾರಣಕ್ಕಾದ್ರೂ ಸಿನಿಮಾನ ಕರ್ನಾಟಕದ ಕನ್ನಡಿಗರು ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಬೇಕು ಅಂತ ಕೇಳ್ತಾ, ಇನ್ನು ಏನಕ್ಕೆ 2-3 ವಾರ ಆದಮೇಲೆ ಸಿನಿಮಾ ಬಗ್ಗೆ ರಿವ್ಯೂ ಕೊಡ್ತಿದ್ದೀನಿ ಅಂದರೆ, ಸಿನಿಮಾನ ನಾನು ಸ್ಟಾರ್ಟಿಂಗಲ್ಲೇ ನೋಡಿದೆ. ಸೊ ಏಂತಿಗೆ ಸಿನಿಮಾ ಸ್ಟಾರ್ಟಿಂಗಲ್ಲೇ ನೋಡಿ ರಿವ್ಯೂ ಕೊಟ್ಟರು ಜನ ತುಂಬ, ನಮ್ಮ ಕನ್ನಡಿಗರು ಅದರಲ್ಲೂ ನಮ್ಮ ಕರ್ನಾಟಕದಲ್ಲೇ ಕನ್ನಡ ಸಿನಿಮಾಗಳು ಮುಂದೆ ಹೋಗ್ತಾನೆ ಇಲ್ಲ. ಸಿನಿಮಾ ತುಂಬ ಬರ್ತಿವೆ ನಮ್ಮ ಕನ್ನಡದಲ್ಲಿ. ವಾರಕ್ಕೆ 3-4, 5, 6 ಈ ಥರ ಸಿನಿಮಾಗಳು ರಿಲೀಸ್ ಆಗ್ತಿವೆ. ಪ್ರತಿಯೊಂದು ಸಿನಿಮಾನೂ ತುಂಬ ಚೆನ್ನಾಗೇ ಬರ್ತಿವೆ. ಒಳ್ಳೊಳ್ಳೆ ಕತೆಗಳಿವೆ, ಒಳ್ಳೊಳ್ಳೆ ಕಂಟೆಂಟ್ ಇದೆ, ಒಳ್ಳೊಳ್ಳೆ ಮೆಸೇಜ್ ಮೂಲಕ ತುಂಬ ಚೆನ್ನಾಗಿ ಬರ್ತಿವೆ. ಸೊ ಹೊಸೊಬ್ಬರು ಸಿನಿಮಾಗೆ ನಮ್ಮ ಕನ್ನಡಿಗರು ಥಿಯೇಟರ್ಗೆ ಹೋಗ್ತಾ ಇಲ್ಲ, ಸಿನಿಮಾ ನೋಡ್ತಾ ಇಲ್ಲ. ಅದೇ ಬೇರೆ ಭಾಷೆಯಲ್ಲಿ ಸಿನಿಮಾಗಳು ಬಂದರೆ ಥಿಯೇಟರ್ ಫುಲ್ ಆಗ್ತಿವೆ. ಆದ್ರೂ ನಮ್ಮ ಕನ್ನಡ ಸಿನಿಮಾಗಳು ಬೆರಳೆಣಿಕೆ. ಈಗ ಉದಾಹರಣೆಗೆ ಸಿನಿಮಾಗಳ ಹೆಸರು ಹೇಳೋದಕ್ಕಿಂತ ಮುಂಚೆ ಬೆರಳೆಣಿಕೆ ಸಿನಿಮಾಗಳಷ್ಟೇ ಮುಂದೆ ಹೋಗ್ತಿರೋದು. ಬೇರೆ ಸಿನಿಮಾಗಳು ತುಂಬ ಚೆನ್ನಾಗಿ ಬರ್ತಿವೆ, ಆದರೂ ಕನ್ನಡಿಗರು ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡ್ತಿಲ್ಲ. ಅದೇ ಪರಭಾಷೆ ಸಿನಿಮಾಗಳನ್ನ ಥಿಯೇಟರ್ಗೆ ಹೋಗಿ ನೋಡ್ತಾರೆ. ಚೆನ್ನಾಗಿರಲಿ ಇಲ್ಲದೇ ಹೋಗಲಿ, ಸಿನಿಮಾ ಹೌಸ್ಫುಲ್ ಆಗ್ತಾನೇ ಇದ್ದಾವೆ. ನಮ್ಮ ಕನ್ನಡ ಸಿನಿಮಾ ಮಾತ್ರ ಬೆರಳೆಣಿಕೆ. 5 ಜನ ಹೋಗೋದು ಹೆಚ್ಚು, 10 ಜನ ಹೋಗೋದು ಹೆಚ್ಚು. ಒಂದೊಂದು ಥಿಯೇಟರು ಒಂದೊಂದು ಶೋ, 2-2 ಶೋ, 3-3 ಶೋ, ಫುಲ್ ಡೇ ಶೋಗಳು, ಜನನೇ ಹೋಗದೆ ಇರೋದು, ಈ ಥರ ನಡೀತಿದೆ. ಸೊ ದಯವಿಟ್ಟು ಕನ್ನಡಿಗರು, ಈಗ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಅನ್ನೋ ಒಂದು ಕನ್ನಡ ಸಿನಿಮಾ ಬಗ್ಗೆ ಮಾತ್ರ ಇಟ್ಕೊಂಡು ಹೇಳ್ತಾ ಇಲ್ಲ. ಪ್ರತಿಯೊಂದು ಸಿನಿಮಾಗಳೂ ನಮ್ಮ ಕನ್ನಡ ಸಿನಿಮಾಗಳು ಎಲ್ಲೋ ರೇರು, ಏನೋ ಒಂದು ಸಣ್ಣ ಒಂದು 5 ನಿಮಿಷ 10 ನಿಮಿಷ ಬೋರ್ ಆಗೋವಂಥ ಸಿನಿಮಾಗಳು ಇದ್ದಾವೆ. ಸೊ ಆದ್ರೂ ನಮ್ಮ ಕನ್ನಡ ಸಿನಿಮಾಗಳು ತುಂಬ ಅದ್ಭುತವಾಗಿ ಮೂಡಿ ಬರ್ತಿವೆ. ಆದರೂ ನಮ್ಮ ಕನ್ನಡಿಗರು ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡ್ತಿಲ್ಲ. ದಯವಿಟ್ಟು ನಾನು ಇದೊಂದೇ ಕೇಳ್ಕೊಳ್ಳೋದು, ನಾವು ಕನ್ನಡ ಸಿನಿಮಾನ, ಈಗ ಬೇರೆ ಭಾಷೆ ಸಿನಿಮಾ ಬಂದರೆ ಒಂದು ಸರಿ ನೋಡಿದ್ರಾಯ್ತು, ನೋಡೋಣ ಯಾವ ರೀತಿ ಇರುತ್ತೆ ಅನ್ನೋ ಥರ ಹೋಗೋದಕ್ಕಿಂತ ಹೆಚ್ಚಾಗಿ ಅದೇ ಕೆಲಸ ನಮ್ಮ ಕನ್ನಡ ಸಿನಿಮಾಗೆ ಹೋಗಿ ಒಂದು ಸರಿ ಸಿನಿಮಾ ಹೇಗಿರುತ್ತೋ ಬಿಡುತ್ತೋ, ಪ್ರತಿಯೊಬ್ಬರಿಗೂ ಸಿನಿಮಾ ಅರ್ಥ ಆಗಬೇಕು, ಇಷ್ಟ ಆಗಬೇಕು ಅನ್ನೋದು ಯಾವುದೂ ಇಲ್ಲ. ಈಗ ಎಲ್ಲರೂ ಒಂದೇ ಥರ ಥಿಂಕಿಂಗ್ ಯಾರ್ದು ಇರೋಲ್ಲ. ಸೊ ಸಿನಿಮಾನ ಥಿಯೇಟರ್ಗೆ ಹೋಗಿ ಒಂದು ಸರಿ ನೋಡಿ, ಇಷ್ಟ ಆಯಿತಾ ಇನ್ನೊಂದು ಸರಿ ನೋಡಿ, ಬೇರೆಯವ್ರಿಗೂ ಹೇಳಿ. ಕನ್ನಡಿಗರಲ್ಲಿ ಅಂದರೆ ನಮ್ಮ ಮೌತ್ ಮೂಲಕನೇ ತುಂಬ ಹರಡೋದು ಸಿನಿಮಾ. ಈಗ ಒಬ್ಬರಿಂದ ಒಬ್ಬರಿಗೆ ಗೊತ್ತಾಗಬೇಕು ಅಂದರೆ ಕನ್ನಡಿಗರು ಸಿನಿಮಾನ ಫಸ್ಟ್ ಹೋಗಿ ಥಿಯೇಟರ್ನಲ್ಲಿ ನೋಡಬೇಕು. ಯಾವುದೇ ರೀತಿ ಟ್ರೈಲರ್ಗಳು ನೋಡಿ, ಈ ರಿವ್ಯೂಗಳು ನೋಡಿ. ನಾನು ರಿವ್ಯೂ ಮಾಡ್ತಿದ್ದೀನಿ ಅಂತ ನಾನೇನು ಬಿಲ್ಡಪ್ ತಗೋತಾ ಇಲ್ಲ. ರಿವ್ಯೂ ನೋಡಿ ಸಿನಿಮಾಗೆ ಹೋಗಿ ನಾನು ಸಿನಿಮಾ ಬಗ್ಗೆ ಪಾಸಿಟಿವೇ ಹೇಳ್ತೀನಿ, ಬರೀ ನೆಗೆಟಿವೇ ಹೇಳ್ತೀನಿ ಅಂತ ಯಾವುದೇ ಥರ ಇಲ್ಲ. ನಾನು ನನಗನ್ಸಿದ್ನ ನಾನು ಕನ್ನಡ ಸಿನಿಮಾ ಅಭಿಮಾನಿಯಾಗಿ ನಾನು ಸಿನಿಮಾ ರಿವ್ಯೂ ಮಾಡೋದು. ನಾನು ಯಾವುದೇ ಥರ ಸಿನಿಮಾ ಬಗ್ಗೆ ನೆಗೆಟಿವ್ ಹೇಳೋಕ್ಕೋಸ್ಕರ ಆಗಲಿ, ಪಾಸಿಟಿವ್ ಹೇಳೋಕ್ಕೋಸ್ಕರ ಆಗಲಿ ಮಾಡಲ್ಲ. ಒಬ್ಬ ಕನ್ನಡ ಅಭಿಮಾನಿಯಾಗಿ ನಾನು ಕನ್ನಡ ಸಿನಿಮಾ ಬಗ್ಗೆ ರಿವ್ಯೂ ಮಾಡ್ತಿರೋದು. ಸೊ ದಯವಿಟ್ಟು ಕನ್ನಡಿಗರು ಕನ್ನಡ ಸಿನಿಮಾನ ಥಿಯೇಟರ್ಗೆ ಹೋಗಿ ಒಂದು ಸರಿ ಥಿಯೇಟರ್ಗೆ ಹೋಗಿ ನೋಡಿ, ಆಮೇಲೆ ನಿರ್ಧಾರ ಮಾಡಿ. ನಿಮ್ಗೆ ಇಷ್ಟ ಆಯಿತಾ ಬೇರೆಯವ್ರಿಗೂ ಹೇಳಿ, ಇಷ್ಟ ಆಗಲಿಲ್ವಾ ದಯವಿಟ್ಟು ಬೇರೆ ಯಾರಿಗೂ ಹೇಳೋಕ್ಕೆ ಹೋಗಬೇಡಿ. ಯಾಕಂದರೆ ಬೇರೆಯವರು ಮನಸ್ಥಿತಿನೂ ನಿಮ್ಮ ಮನಸ್ಥಿತಿ ಥರನೇ ಇರಲ್ಲ.
ಸೊ ಪ್ರತಿಯೊಬ್ಬರೂ ಈಗ ಉದಾಹರಣೆಗೆ 5 ಬೆರಳು ಒಂದೇ ಸಮ ಇರಲ್ಲ. ಅದೇ ರೀತಿ ಎಲ್ಲರೂ ಎಲ್ಲರೂ ತಾಟು ಒಂದೇ ಥರ ಇರಲ್ಲ. ಸೊ ಆದ ಕಾರಣ ನಾನು ಹೇಳ್ತಾ ಇರೋದು, ದಯವಿಟ್ಟು ಕನ್ನಡಿಗರು ಸಿನಿಮಾನ ಬೇರೆ ಟ್ರೈಲರ್ ಆಗಲಿ ರಿವ್ಯೂ ಆಗಲಿ ಇವ್ಯಾವು ನೋಡಬೇಡಿ ಅಂತ ಹೇಳಲ್ಲ. ನೋಡಿನೂ ಒಂದ್ಸರಿ ಥಿಯೇಟರ್ಗೆ ಹೋಗಿ ಒಂದ್ಸರಿ ಸಿನಿಮಾ ವಾಚ್ ಮಾಡಿ. ನಿಜಕ್ಕೂ ಟ್ರೈಲರ್ಗಿಂತ ಸಿನಿಮಾಗಳು ತುಂಬ ಅದ್ಭುತವಾಗಿರುತ್ತೆ. ಟ್ರೈಲರ್ನಲ್ಲಿ ಸುಮ್ಮನೆ ಸ್ವಲ್ಪ ತೋರಿಸಿರ್ತಾರೆ, ಅದನ್ನು ನೋಡಿ ಡಿಸೈಡ್ ಆಗೋದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಟ್ರೈಲರ್ ನೋಡಿ ಡೈರೆಕ್ಟರ್ ಆಗೋದು ಬೇಡ. ದಯವಿಟ್ಟು ಸಿನಿಮಾ ನೋಡಿ ಆಮೇಲೆ ಡಿಸೈಡ್ ಮಾಡಿ ಅಂತ ಹೇಳ್ತಾ, ಇಷ್ಟೊಂದು ಅತಿಯಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ, ಕನ್ನಡಿಗರಲ್ಲಿ ಒಂದು ಕ್ಷಮೆ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ತಪ್ಪಿದ್ರೂ ಕ್ಷಮೆ ಇರಲಿ. ನಮಸ್ಕಾರ.